ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 7ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 9 ಸುತ್ತಳತೆ ಮತ್ತು ವಿಸ್ತೀರ್ಣ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 9.1ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ಪ್ರಶ್ನೆ ನಂಬರ್ 1, ಮುಂದಿನ ಪ್ರತಿಯೊಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ನಾವು ಈಗ ಕಂಡುಹಿಡಿಯೋಣ. ಮೊದಲನೆಯದಾಗಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಾಗ ಇದೊಂದು ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜದಲ್ಲಿ 4 ಬಾಹುಗಳಿರುತ್ತವೆ. ಎ ಬಿ ಸಿ ಡಿ ಇವು 4 ಬಿಂದುಗಳು. ಇದರಲ್ಲಿ ನಾವು ಎತ್ತರ ಮತ್ತು ಪಾದವನ್ನು ಗಮನಿಸಬೇಕು. ಎತ್ತರ ಒಂದು ಬಾಹುವಿನಿಂದ ಇನ್ನೊಂದು ಬಾಹುವಿಗೆ ನೇರವಾಗಿರಬೇಕು. ಪಾದ ಒಂದು ಬಾಹುವಾಗಿರುತ್ತದೆ. ಇಲ್ಲಿ ಚತುರ್ಭುಜದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯುವಾಗ ಸಮಾಂತರ ಚತುರ್ಭುಜದ ವಿಸ್ತೀರ್ಣ = ಬಿ ಇಂಟು ಎಚ್, ಅಂದರೆ ಪಾದ ಗುಣಿಸು ಎತ್ತರ. ಇಲ್ಲಿರುವ ಪಾದವನ್ನು ನಾವು ಎತ್ತರಕ್ಕೆ ಗುಣಿಸಿದರೆ ಈ ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬಹುದು. ಈಗ ನಾವು ಇಲ್ಲಿರುವ ಎಲ್ಲ ಸಮಾಂತರ ಚತುರ್ಭುಜಗಳ ವಿಸ್ತೀರ್ಣವನ್ನು ಕಂಡುಹಿಡಿಯುವಾಗ ಪಾದ ಮತ್ತು ಎತ್ತರಗಳನ್ನು ಗುಣಿಸಬೇಕು. ಪ್ರಶ್ನೆ, ಇಲ್ಲಿ ಪಾದ 7 ಸೆಂಟಿಮೀಟರ್ ಇದೆ, ಎತ್ತರ 4 ಸೆಂಟಿಮೀಟರ್. ಈಗ ನಾವು ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ = ಪಾದ ಗುಣಿಸು ಎತ್ತರ. ಪಾದ ಗುಣಿಸು ಎತ್ತರ. ಇಲ್ಲಿ ಪಾದ 7 ಸೆಂಟಿಮೀಟರ್ ಇದೆ, 7 ಸೆಂಟಿಮೀಟರ್ ಗುಣಿಸು ಎತ್ತರ 4 ಸೆಂಟಿಮೀಟರ್. ಈಗ ನಾವು ಈ ಎರಡು ಸಂಖ್ಯೆಗಳನ್ನು ಗುಣಿಸೋಣ. 7 4 28 ಸೆಂಟಿಮೀಟರ್ ಮತ್ತು ಸೆಂಟಿಮೀಟರ್ ಎಂದು ಇದೆ. ಇಲ್ಲಿ ಸೆಂಟಿಮೀಟರನ್ನು ಸೆಂಟಿಮೀಟರ್ಗೆ ಗುಣಿಸಿದಾಗ ಸೆಂಟಿಮೀಟರ್ ಸ್ಕ್ವೇರ್ ಆಯಿತು. ಅಂದರೆ ಇಲ್ಲಿ ಈ 2 ಸೆಂಟಿಮೀಟರ್ಗಳನ್ನು ಗುಣಿಸಿದಾಗ ನಮಗೆ ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತದೆ. ಎರಡನೇ ಪ್ರಶ್ನೆ ಬಿ, ಪಾದ 5 ಸೆಂಟಿಮೀಟರ್, ಎತ್ತರ 3 ಸೆಂಟಿಮೀಟರ್. ಸಮಾಂತರ ಚತುರ್ಭುಜದ ವಿಸ್ತೀರ್ಣ = ಪಾದ ಗುಣಿಸು ಎತ್ತರ. ಈಗ ನಾವು ಪಾದ ಮತ್ತು ಎತ್ತರವನ್ನು ಗುಣಿಸೋಣ. ಪಾದ 5 ಸೆಂಟಿಮೀಟರ್ ಗುಣಿಸು ಎತ್ತರ 3 ಸೆಂಟಿಮೀಟರ್. ಈಗ ನಾವು ಸಂಖ್ಯೆಯನ್ನು ಗುಣಿಸೋಣ. 5 × 3 15. ಈಗ ನಾವು ಸೆಂಟಿಮೀಟರ್ ಮತ್ತು ಸೆಂಟಿಮೀಟರ್ನು ಕೂಡ ಗುಣಿಸಬೇಕು. ಸೆಂಟಿಮೀಟರ್ ಗುಣಿಸು ಸೆಂಟಿಮೀಟರ್, ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಪ್ರಶ್ನೆ ಸಿ, ಪಾದ 2.5 ಸೆಂಟಿಮೀಟರ್, ಎತ್ತರ 3.5 ಸೆಂಟಿಮೀಟರ್. ಸಮಾಂತರ ಚತುರ್ಭುಜದ ವಿಸ್ತೀರ್ಣ = ಪಾದ ಗುಣಿಸು ಎತ್ತರ. ಪಾದ 2.5 ಸೆಂಟಿಮೀಟರ್, ಎತ್ತರ 3.5 ಸೆಂಟಿಮೀಟರ್. ಇಲ್ಲಿ ಬಿಂದುವನ್ನು ಹೊಂದಿದ ಸಂಖ್ಯೆಗೂ ಕೂಡ ನಾವು ಮೊದಲು ಸಾಮಾನ್ಯ ಗುಣಾಕಾರ ಮಾಡಿ ನಂತರ ಬಂದ ಸಂಖ್ಯೆಗೆ ಬಿಂದುಗಳನ್ನು ಇಡಬೇಕು. ಈಗ ಗುಣಾಕಾರ ಮಾಡೋಣ. 5 × 5 25, 5 × 2 10 + 2 12 + 3 5 15, 3 2 6 + 1 7, 5 5 + 2 7, 7 + 1 8 ಆಗಿದೆ. ಇಲ್ಲಿ ಬಿಂದು ಇಡುವಾಗ ನಾವು ಇಲ್ಲಿ ಒಂದು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದು ಕೊಟ್ಟಿದ್ದಾರೆ, ಇಲ್ಲಿ ಒಂದು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸಂಖ್ಯೆಯನ್ನು ಬಿಟ್ಟು ಎಂದರೆ 1, ಇಲ್ಲಿ ಒಂದು ಸಂಖ್ಯೆಯನ್ನು ಬಿಟ್ಟರೆ 1, 1 + 1 2 ಸಂಖ್ಯೆಗೆ ನಾವು ಬಿಂದುವನ್ನು ನೋಡಿದಂತಾಗಿದೆ. ಆದ್ದರಿಂದ ಇಲ್ಲಿ 875ಕ್ಕೆ ನಾವು ಬಿಂದು ಇಡುವಾಗ 2 ಸಂಖ್ಯೆ ಬಿಟ್ಟು ಬಿಂದು ಇಡಬೇಕು. ಈಗ ಉದಾಹರಣೆಯಾಗಿ ನಾವು ಈ 2 ಸಂಖ್ಯೆಗಳನ್ನು ತೆಗೆದುಕೊಂಡಾಗ, ಅಂದರೆ 1.25 × 5.7 ಈ ರೀತಿಯ ಸಂಖ್ಯೆಗಳು ಇದ್ದಾಗ ಇಲ್ಲಿ ನಮಗೆ ಬಂದ ಉತ್ತರದಲ್ಲಿ ಇಲ್ಲಿ ಒಂದು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದು ಇದೆ, ಇಲ್ಲಿ 2 ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದು ಇದೆ. ಆದ್ದರಿಂದ 1 2 3 ಸಂಖ್ಯೆಯನ್ನು ಬಿಟ್ಟು ನಾವು ಇಲ್ಲಿ 3 ಸಂಖ್ಯೆಯನ್ನು ಬಿಟ್ಟು ನಾವು ಮುಂದಿನ ಜಾಗಕ್ಕೆ ಬಿಂದುವನ್ನಿಡಬೇಕು. ಇಲ್ಲಿ ಸೆಂಟಿಮೀಟರ್ ಸೆಂಟಿಮೀಟರ್ ಇದೆ, ಸೆಂಟಿಮೀಟರ್ ಗುಣಿಸು ಸೆಂಟಿಮೀಟರ್, ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಡಿ ಪ್ರಶ್ನೆ, ಇಲ್ಲಿ ಪಾದ 5 ಸೆಂಟಿಮೀಟರ್ ಇದೆ, ಎತ್ತರ 4.8 ಸೆಂಟಿಮೀಟರ್ ಇದೆ. ಇಲ್ಲಿ ಎತ್ತರವನ್ನು ಅವರು ಡಾಟೆಡ್ ಲೈನ್ನಲ್ಲಿ ತೋರಿಸಿದ್ದಾರೆ, ಪಾದವನ್ನು ಬಾಹುವಿನ ಮೇಲೆ ತೋರಿಸಿದ್ದಾರೆ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ =
ಪಾದ ಗುಣಿಸು ಎತ್ತರ. ಪಾದ 5 ಸೆಂಟಿಮೀಟರ್ ಇದೆ, 5 ಸೆಂಟಿಮೀಟರ್ ಗುಣಿಸು 4.8 ಸೆಂಟಿಮೀಟರ್. ಈಗ 8 5 40, 4 5 24, 24. ಇಲ್ಲಿ ಯಾವುದೇ ಬಿಂದು ಇಲ್ಲ, ಇಲ್ಲಿ ಒಂದು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದು ಇದೆ. ಆದ್ದರಿಂದ ನಾವು ಇಲ್ಲೂ ಕೂಡ ಒಂದು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು. ಸೆಂಟಿಮೀಟರ್ ಗುಣಿಸು ಸೆಂಟಿಮೀಟರ್, ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಈ ಪ್ರಶ್ನೆ ಇಲ್ಲಿ ಡಾಟೆಡ್ ಲೈನ್ನಲ್ಲಿ ತೋರಿಸಿರುವಂಥದ್ದು ಎತ್ತರ 4.4 ಸೆಂಟಿಮೀಟರ್. ಬಾಹುವಿನ ಮೇಲೆ ಪಾದವನ್ನು ತೋರಿಸಿದ್ದಾರೆ, 2 ಸೆಂಟಿಮೀಟರ್ ಇದೆ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ = ಪಾದ ಗುಣಿಸು ಎತ್ತರ. ಪಾದ 2 ಸೆಂಟಿಮೀಟರ್, ಎತ್ತರ 4.4 ಸೆಂಟಿಮೀಟರ್ ಆಗಿದೆ. ಈಗ 4 2 8, 4 2 8. ಇಲ್ಲಿ ಒಂದು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದು ಇದೆ, ಆದ್ದರಿಂದ ನಾವು ಒಂದು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು. ಸೆಂಟಿಮೀಟರ್ ಗುಣಿಸು ಸೆಂಟಿಮೀಟರ್, ಸೆಂಟಿಮೀಟರ್ ಸ್ಕ್ವೇರ್ ಆಯಿತು. ಪ್ರಶ್ನೆ ನಂಬರ್ 2, ಪ್ರತಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲೂ ಕೂಡ ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿದಂತೆಯೇ ನಾವು ಪಾದ ಮತ್ತು ಎತ್ತರವನ್ನು ಗಮನಿಸಬೇಕು. ಆದರೆ ಇಲ್ಲಿ ನಾವು ಗಮನಿಸಬೇಕಾದ ಅಂಶ, ಈಗ ನಾವು ಸಮಾಂತರ ಚತುರ್ಭುಜ ಮತ್ತು ತ್ರಿಭುಜವನ್ನು ಗಮನಿಸೋಣ. ಇದು ಸಮಾಂತರ ಚತುರ್ಭುಜ, ಇದು ತ್ರಿಭುಜ. ಸಮಾಂತರ ಚತುರ್ಭುಜ ಮತ್ತು ತ್ರಿಭುಜಗಳಲ್ಲಿ ಇರುವಂತಹ ವ್ಯತ್ಯಾಸ ಏನೆಂದರೆ, ಈ ಸಮಾಂತರ ಚತುರ್ಭುಜವನ್ನು ನಾವು ಸಮನಾಗಿ 2 ತ್ರಿಭುಜಗಳನ್ನಾಗಿಸಬಹುದು. ಎಂದರೆ 2 ತ್ರಿಭುಜಗಳನ್ನು ಕೂಡಿಸಿದಾಗ ನಮಗೆ ಒಂದು ಸಮಾಂತರ ಚತುರ್ಭುಜ ದೊರಕುತ್ತದೆ. ಈಗ ನಾವು ಈ ತ್ರಿಭುಜಕ್ಕೆ ಇನ್ನೊಂದು ತ್ರಿಭುಜವನ್ನು ಜೋಡಿಸಿ ನೋಡೋಣ. ಈಗ ಇದು ಕೂಡ ಒಂದು ಸಮಾಂತರ ಚತುರ್ಭುಜವಾಗಿದೆ. ಈಗ ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯುವಾಗ ಸಮಾಂತರ ಚತುರ್ಭುಜದ ವಿಸ್ತೀರ್ಣಕ್ಕೆ ನಾವು ಅರ್ಧವನ್ನು ಗುಣಿಸಬೇಕು. ಏಕೆಂದರೆ ಇಲ್ಲಿ ಸಮಾಂತರ ಚತುರ್ಭುಜದ ಅರ್ಧ ಭಾಗ ತ್ರಿಭುಜವಾಗಿದೆ. ಆದ್ದರಿಂದ ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರವಾಗಿದೆ. ಏಕೆಂದರೆ ಇದು ಸಮಾಂತರ ಚತುರ್ಭುಜದ ಅರ್ಧ ಭಾಗವಾಗಿದ್ದರಿಂದ ನಾವು ಅರ್ಧದಿಂದ ಪಾದ ಮತ್ತು ಎತ್ತರವನ್ನು ಗುಣಿಸಬೇಕು. ಈಗ ನಾವು ಪ್ರತಿಯೊಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಾಗ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ ಎಂದು ಮಾಡೋಣ. ಮೊದಲನೆಯದಾಗಿ ಪಾದ 4 ಸೆಂಟಿಮೀಟರ್. ಇಲ್ಲಿ ಡಾಟೆಡ್ ಲೈನ್ನಲ್ಲಿ ತೋರಿಸುವಂಥದ್ದು ಎತ್ತರ 3 ಸೆಂಟಿಮೀಟರ್ ಇದೆ. ತ್ರಿಭುಜದ ವಿಸ್ತೀರ್ಣ, ತ್ರಿಭುಜದ ವಿಸ್ತೀರ್ಣ = ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಇಲ್ಲಿ ಪಾದ ಮತ್ತು ಎತ್ತರವನ್ನು ಬಿ ಮತ್ತು ಎಚ್ ಎಂದು ಕೂಡ ತೆಗೆದುಕೊಳ್ಳುತ್ತಾರೆ. ಅರ್ಧ ಗುಣಿಸು ಬಿ ಇಂಟು ಎಚ್ ಎಂದು ಕೂಡ ಈ ವಿಸ್ತೀರ್ಣದ ಸೂತ್ರವನ್ನು ನಾವು ಬರೆಯಬಹುದು. ಇಲ್ಲಿ ಬಿ ಎಂದರೆ ಬೇಸ್ ಎಂದು ಅರ್ಥ. ಬೇಸ್, ಬೇಸ್ ಎಂದರೆ ಪಾದ. ಎಚ್ ಎಂದರೆ ಹೈಟ್, ಹೈಟ್ ಎಂದರೆ ಎತ್ತರ. ಇದನ್ನವರು ಸಂಕ್ಷಿಪ್ತವಾಗಿ ಬಿ ಮತ್ತು ಎಚ್ ಎಂದು ಬರೆಯುತ್ತಾರೆ. ಈಗ ಅರ್ಧ ಗುಣಿಸು ಬೇಸ್, ಪಾದ 4 ಸೆಂಟಿಮೀಟರ್ ಇದೆ, ಎತ್ತರ 3 ಸೆಂಟಿಮೀಟರ್ ಇದೆ. ಇಲ್ಲಿ 4 3 ಈ ಗುಣಾಕಾರದಲ್ಲಿರುವುದನ್ನು ನಾವು ಗುಣಿಸಬೇಕು. ಅರ್ಧ ಗುಣಿಸು 4 3 12 ಬಂದಿದೆ. ಇಲ್ಲಿ ನಾವು ಈ ಎರಡು ಸಂಖ್ಯೆಗಳನ್ನು ಛೇದ ಹೊಡೆಯಬಹುದು. 2 1 2 6 12, 6 ಗುಣಿಸು 1 6 ಬಂತು. ಈಗ ತ್ರಿಭುಜದ ವಿಸ್ತೀರ್ಣ ಇಲ್ಲೂ ಕೂಡ 4 ಸೆಂಟಿಮೀಟರ್ 3 ಸೆಂಟಿಮೀಟರ್ ಇದೆ. 4 ಸೆಂಟಿಮೀಟರ್ 3 ಸೆಂಟಿಮೀಟರ್ ಈ ಎರಡು ಸಂಖ್ಯೆಯನ್ನು ಗುಣಿಸಿದಾಗ ನಮಗೆ ಸೆಂಟಿಮೀಟರ್ ಸ್ಕ್ವೇರ್ ಬರುತ್ತದೆ. ಆದ್ದರಿಂದ ತ್ರಿಭುಜದ ವಿಸ್ತೀರ್ಣ 6 ಸೆಂಟಿಮೀಟರ್ ಸ್ಕ್ವೇರ್. ಬಿ ಪ್ರಶ್ನೆ, ಎತ್ತರ 3.2 ಸೆಂಟಿಮೀಟರ್, ಪಾದ 5 ಸೆಂಟಿಮೀಟರ್. ತ್ರಿಭುಜದ ವಿಸ್ತೀರ್ಣ = ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ ಅರ್ಧ ಗುಣಿಸು ಪಾದ 5 ಸೆಂಟಿಮೀಟರ್ ಇದೆ, ಎತ್ತರ 3.2 ಸೆಂಟಿಮೀಟರ್ ಇದೆ. ಈಗ ಅರ್ಧ ಗುಣಿಸು, ಈಗ ನಾವು ಈ ಎರಡು ಅಂಕಿಯನ್ನು ಗುಣಿಸೋಣ. 2 5 10, 3 5 15 ಪ್ಲಸ್ 1 16 ಆಯಿತು. ಇಲ್ಲಿ ಮೊದಲೇ ಹೇಳಿದಂತೆ ಒಂದು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದು ಇದೆ, ಆದ್ದರಿಂದ ನಾವು ಒಂದು ಸಂಖ್ಯೆಯನ್ನು ಬಿಟ್ಟು
ಒಂದು ಬಿಂದುವನ್ನು ಕೊಡಬೇಕು. ಇಲ್ಲಿ 16 ಬಂತು. 2 1 2 8 16, 8 1 8 ಬಂತು. ಆದ್ದರಿಂದ 8 ಇಲ್ಲಿ 5 ಮತ್ತು 3.2ಕ್ಕೆ ಸೆಂಟಿಮೀಟರ್ ಇದೆ. ಸೆಂಟಿಮೀಟರ್ ಗುಣಿಸು ಸೆಂಟಿಮೀಟರ್, ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಸಿ ಪ್ರಶ್ನೆ, ಪಾದ 3 ಸೆಂಟಿಮೀಟರ್, ಎತ್ತರ 4 ಸೆಂಟಿಮೀಟರ್. ತ್ರಿಭುಜದ ವಿಸ್ತೀರ್ಣ ಈಕ್ವಲ್ಸ್ ಟು ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಅರ್ಧ ಗುಣಿಸು ಪಾದ 3 ಸೆಂಟಿಮೀಟರ್, ಎತ್ತರ 4 ಸೆಂಟಿಮೀಟರ್. ಇಲ್ಲಿ ಅರ್ಧ ಗುಣಿಸು 3 4 12, 2 1 2 6, 6 ಗುಣಿಸು 1 6 ಬಂದಿದೆ. ಇಲ್ಲಿ 3 ಮತ್ತು 4ಕ್ಕೆ ಸೆಂಟಿಮೀಟರ್ ಗುಣಿಸು ಸೆಂಟಿಮೀಟರ್, ಸೆಂಟಿಮೀಟರ್ ಸ್ಕ್ವೇರ್ ಆಯಿತು. ಆದ್ದರಿಂದ ತ್ರಿಭುಜದ ವಿಸ್ತೀರ್ಣ 6 ಸೆಂಟಿಮೀಟರ್ ಸ್ಕ್ವೇರ್. ಡಿ ಪ್ರಶ್ನೆ, ಪಾದ 3 ಸೆಂಟಿಮೀಟರ್, ಎತ್ತರ 2 ಸೆಂಟಿಮೀಟರ್. ತ್ರಿಭುಜದ ವಿಸ್ತೀರ್ಣ ಈಕ್ವಲ್ಸ್ ಟು ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ ಈಕ್ವಲ್ಸ್ ಟು ಅರ್ಧ ಗುಣಿಸು ಪಾದ 3 ಸೆಂಟಿಮೀಟರ್, ಎತ್ತರ 2 ಸೆಂಟಿಮೀಟರ್. 3 2 6 ಬಂದಿದೆ. 2 1 2 3 6, 3 ಗುಣಿಸು 1 3, ಸೆಂಟಿಮೀಟರ್ ಗುಣಿಸು ಸೆಂಟಿಮೀಟರ್, ಸೆಂಟಿಮೀಟರ್ ಸ್ಕ್ವೇರ್ ಆಯಿತು. ಆದ್ದರಿಂದ ಈ ತ್ರಿಭುಜದ ವಿಸ್ತೀರ್ಣ 3 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಪ್ರಶ್ನೆ ನಂಬರ್ 3, ಬಿಟ್ಟು ಹೋಗಿರುವ ಬೆಲೆಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಬಿಟ್ಟಿರುವಂತಹ ಬೆಲೆಗಳನ್ನು ನಾವು ಈಗ ಕಂಡುಹಿಡಿಯಬೇಕು. ಪಾದ 20 ಸೆಂಟಿಮೀಟರ್, ಎತ್ತರವನ್ನು ಅವರು ಕೊಟ್ಟಿಲ್ಲ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ 246 ಸೆಂಟಿಮೀಟರ್ ಸ್ಕ್ವೇರ್ ಎಂದು ಕೊಟ್ಟಿದ್ದಾರೆ. ಈಗ ನಾವು ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಸೂತ್ರವನ್ನು ಬಳಸಿ ಎತ್ತರವನ್ನು ಕಂಡುಹಿಡಿಯೋಣ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಈಕ್ವಲ್ಸ್ ಟು ಪಾದ ಗುಣಿಸು ಎತ್ತರ. ಇಲ್ಲಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣ 246 ಎಂದವರು ಕೊಟ್ಟಿದ್ದಾರೆ. ಪಾದ 20 ಸೆಂಟಿಮೀಟರ್ ಗುಣಿಸು ಎತ್ತರವನ್ನು ನಾವು ಹೆಚ್ಚೆಂದು ತೆಗೆದುಕೊಳ್ಳೋಣ. ಈಗ ಇಲ್ಲಿ ಗುಣಿಸಿದಂತಹ ಸಂಖ್ಯೆ ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿಗೆ ಬಂದಾಗ ಭಾಗಿಸುತ್ತದೆ. 246 ಭಾಗಿಸು 20 ಈಕ್ವಲ್ಸ್ ಟು ಇಲ್ಲಿರುವಂತಹ ಹೆಚ್ಚನ್ನು ಹಾಗೆ ಇಡೋಣ. ಈಗ 20ಅನ್ನು ನಾವು 246ಕ್ಕೆ ಭಾಗಿಸಬೇಕು. 20 ಭಾಗಿಸು 246, 21 20, 4 ಉಳಿಯಿತು. 2ರಲ್ಲಿ 2ಅನ್ನು ಕಳೆದಾಗ 0, ಮುಂದಿನ ಸಂಖ್ಯೆ 6ಅನ್ನು ಕೆಳಗಿಳಿಸೋಣ. ಈಗ 22 40, 6 ಉಳಿದಿದೆ. 4ರಲ್ಲಿ 4ಅನ್ನು ಕಳೆದಾಗ 0. ಈಗ ನಾವು ಇಲ್ಲಿ ಮುಂದೆ ಯಾವುದೇ ಅಂಕಿ ಇಲ್ಲದಿರುವುದರಿಂದ ಒಂದು ಬಿಂದುವನ್ನು ಕೊಟ್ಟು ಒಂದು 0ಯನ್ನು ಪಡೆಯೋಣ. ಇಲ್ಲಿ 60 ಬಂತು. 23 60. ಆದ್ದರಿಂದ ಇಲ್ಲಿ ನಾವು 20ರಿಂದ 246ಅನ್ನು ಭಾಗಿಸಿದಾಗ 12.3 ಬಂದಿದೆ. ಇದು ಎತ್ತರ. ಆದ್ದರಿಂದ h ಈಕ್ವಲ್ಸ್ ಟು 12.3 ಆಯಿತು. ಈಗ ನಾವು ಬಿಟ್ಟ ಸ್ಥಳದಲ್ಲಿ 12.3 ಬರೆಯೋಣ. ಎತ್ತರ 12.3. ಬಿ ಪ್ರಶ್ನೆ, ಪಾದವನ್ನು ಅವರು ಕೊಟ್ಟಿಲ್ಲ. ಎತ್ತರ 15 ಸೆಂಟಿಮೀಟರ್, ಸಮಾಂತರ ಚತುರ್ಭುಜದ ವಿಸ್ತೀರ್ಣ 154.5 ಸೆಂಟಿಮೀಟರ್ ಸ್ಕ್ವೇರ್ ಎಂದು ಕೊಟ್ಟಿದ್ದಾರೆ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಈಕ್ವಲ್ಸ್ ಟು ಪಾದ ಗುಣಿಸು ಎತ್ತರ. ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಇದೇ ಸೂತ್ರವನ್ನು ಉಪಯೋಗಿಸಬೇಕು. ಇಲ್ಲಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣ 154.5. ಪಾದವನ್ನು ಅವರು ಕೊಟ್ಟಿಲ್ಲ. ಪಾದವನ್ನು ನಾವು ಬಿ ಎಂದು ತೆಗೆದುಕೊಳ್ಳೋಣ. ಎತ್ತರ 15 ಸೆಂಟಿಮೀಟರ್. ಈಗ ನಾವು ಇಲ್ಲಿ ಗುಣಿಸಿದಂತಹ ಸಂಖ್ಯೆಯನ್ನು ಎಡಬದಿಯಲ್ಲಿ ಭಾಗಿಸಬೇಕು. 154.5 ಭಾಗಿಸು 15. ಈಗ ನಾವು 15ರಿಂದ 154.5 ಭಾಗಿಸೋಣ. 154.5, 15 1 15. ಇಲ್ಲಿ 15ರಲ್ಲಿ 15ಅನ್ನು ಕಳೆದಾಗ 0 ಬಂದಿದೆ. ಮುಂದಿನ ಅಂಕಿ 4ಅನ್ನು ಕೆಳಗಿಳಿಸಿದ್ದೇವೆ. ಈಗ ನಾವು 15ರಿಂದ 4ಅನ್ನು ಭಾಗಿಸಲು ಸಾಧ್ಯವಿಲ್ಲ, ಏಕೆಂದರೆ ಇದು ಸಣ್ಣ ಅಂಕಿಯಾಗಿದೆ. ಆದ್ದರಿಂದ ಇಲ್ಲಿ ಮುಂದಿನ ಇನ್ನೊಂದು ಅಂಕಿಯನ್ನು ನಾವು ಕೆಳಗಿಳಿಸುವಾಗ ಇಲ್ಲಿ ಒಂದು 0ಯನ್ನು ಇಡಬೇಕು. ಇಲ್ಲಿ
15 ಮೂರಲೆ 45 ಬಂತು. 45ರಲ್ಲಿ 45 ಕಳೆದಾಗ 0. ಒಂದು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದು ಇರುವುದರಿಂದ ನಾವು ಇಲ್ಲೂ ಕೂಡ ಒಂದು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು. 10.3 ಆಗಿದೆ. ಆದ್ದರಿಂದ ಬಿ ಈಕ್ವಲ್ಸ್ ಟು 10.3 ಆಗಿದೆ. ಆದ್ದರಿಂದ ಬಿಟ್ಟ ಸ್ಥಳದಲ್ಲಿ ಈಗ ನಾವು 10.3 ಎಂದು ಬರೆಯಬೇಕು. 10.3 ಇದು ಪಾದದ ಎತ್ತರವಾಗಿದೆ. ಸಿ ಪ್ರಶ್ನೆ, ಪಾದವನ್ನು ಕೊಟ್ಟಿಲ್ಲ, ಎತ್ತರ 8.4 ಸೆಂಟಿಮೀಟರ್, ಸಮಾಂತರ ಚತುರ್ಭುಜದ ವಿಸ್ತೀರ್ಣ 48.72 ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲಿ ಬಿಂದುವಿನ ನಂತರದ ಸಂಖ್ಯೆಯನ್ನು ನಾವು ಓದುವಾಗ ಬಿಡಿ ಬಿಡಿಯಾಗಿ ಓದಬೇಕು. 48.72 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಈಕ್ವಲ್ಸ್ ಟು ಪಾದ ಗುಣಿಸು ಎತ್ತರ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ 48.72. ಪಾದವನ್ನು ಕೊಟ್ಟಿಲ್ಲ, ಬಿ ಎಂದು ತೆಗೆದುಕೊಳ್ಳೋಣ. ಎತ್ತರ 8.4. ಈಗ ಇಲ್ಲಿ ಗುಣಿಸಿರುವುದನ್ನು ನಾವು ಈ ಕಡೆ ಭಾಗಿಸಬೇಕು. 48.72 ಭಾಗಿಸು 8.4 ಈಕ್ವಲ್ಸ್ ಟು ಬಿ ಅನ್ನು ಹಾಗೆ ಬರೆಯೋಣ. ಇವುಗಳನ್ನು ಈಗ ನಾವು ಛೇದ ಹೊಡೆಯಬಹುದು. 2ರಿಂದ ಛೇದ ಹೊಡೆದಾಗ 2 4 8, 2 2 4, ಇಲ್ಲಿ 2 2 4, 2 4 8, ಇಲ್ಲಿ 7 ಇದೆ, 2 3 6, 6 ತೆಗೆದುಕೊಂಡಾಗ ಇಲ್ಲಿ 7ರಲ್ಲಿ 1 ಉಳಿಯಿತು, 12 ಆಯಿತು, 2 6 12. ಈಗ ಈ ಎರಡು ಸಂಖ್ಯೆಗಳನ್ನು ಕೂಡ ನಾವು 2ರಿಂದ ಭಾಗಿಸಬಹುದು. 2 2 4, 2 1 2, ಇಲ್ಲೂ ಕೂಡ 2ರಿಂದ ಭಾಗಿಸೋಣ. 2 1 2, 2 2 4, ಇಲ್ಲಿ 36 ಇದೆ, 2 1 2, 3ರಲ್ಲಿ 1 ಉಳಿಯಿತು, 2 ತೆಗೆದಾಗ 16, 2 8 16 ಬಂತು. 1218 ಮತ್ತು 21 ಬಂದಿದೆ. ಈ ಸಂಖ್ಯೆಯನ್ನು ನಾವು ಈಗ 3ರಿಂದ ಭಾಗಿಸೋಣ. ಇಲ್ಲಿ ಈ ಸಂಖ್ಯೆ ಬೆಸ ಸಂಖ್ಯೆ ಆದ್ದರಿಂದ 2ರಿಂದ ಭಾಗಿಸಲು ಸಾಧ್ಯವಿಲ್ಲ. ಮುಂದಿನ ಅಂಕಿ 3 ಆದ್ದರಿಂದ 3ರಿಂದ ಭಾಗಿಸೋಣ. 3 7 21, ಇಲ್ಲಿ 12, 3 4 12, 3 6 18, ಇಲ್ಲಿ 2 ಸಂಖ್ಯೆಗಳನ್ನು ನಾವು ತೆಗೆದುಕೊಂಡಿದ್ದರಿಂದ ಮಧ್ಯ ಒಂದು 0ಯನ್ನು ಹಾಕಬೇಕು. ಈಗ 7ರಿಂದ 406 ಭಾಗಿಸೋಣ. 7 ಭಾಗಿಸು 406, ಇಲ್ಲಿ 40 ಬಂದಿದೆ. 7 5 35, 0ಯಲ್ಲಿ 5 ಕಳೆಯಲು ಸಾಧ್ಯವಿಲ್ಲ. 4ರಿಂದ ನಾವು ಒಂದು ಅಂಕಿಯನ್ನು ಪಡೆಯೋಣ. 10ರಲ್ಲಿ 5 ಕಳೆದಾಗ 5 ಉಳಿದಿದೆ, ಇಲ್ಲಿ 3 ಉಳಿಯಿತು. 3ರಲ್ಲಿ 3 ಕಳೆದಾಗ 0. ಮುಂದಿನ ಅಂಕಿ 6. 7 8 56, ಇಲ್ಲಿ 406ರಲ್ಲಿ ಒಂದು ಅಂಕಿಯನ್ನು ಬಿಟ್ಟು ಒಂದು ಬಿಂದು ಇದೆ. ಆದ್ದರಿಂದ ಇಲ್ಲೂ ಕೂಡ ನಾವು ಅಂದರೆ ಭಾಗಲಬ್ಧದಲ್ಲಿ ಒಂದು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು. ಆದ್ದರಿಂದ ಇಲ್ಲಿ ಬಿ ಬೆಲೆ 8.4 48.72ರಿಂದ ಭಾಗಿಸಿದಾಗ ನಮಗೆ 5.8 ಬಂದಿದೆ. ಈಗ ನಾವು ಬಿಟ್ಟ ಸ್ಥಳದಲ್ಲಿ 5.8 ಬರೆಯಬೇಕು. ಸಿ 5.8 ಸೆಂಟಿಮೀಟರ್ ಎಂದು ಬರೆದಿದ್ದೇವೆ. ಇಲ್ಲಿ ಎತ್ತರ ಮತ್ತು ಪಾದ ಇರುವಲ್ಲಿ ನಾವು ಎಲ್ಲ ಸಂಖ್ಯೆಗಳಿಗೆ ಸೆಂಟಿಮೀಟರ್ ಎಂದು ಗುರುತಿಸಬೇಕು. ಡಿ ಪ್ರಶ್ನೆ, 15.6 ಸೆಂಟಿಮೀಟರ್ ಎತ್ತರವನ್ನು ಅವರು ಕೊಟ್ಟಿಲ್ಲ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ 16.38 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಈಗ ನಾವು ಇಲ್ಲಿ ಎತ್ತರವನ್ನು ಕಂಡುಹಿಡಿಯಬೇಕು. ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಈಕ್ವಲ್ಸ್ ಟು ಪಾದ ಗುಣಿಸು ಎತ್ತರ. ವಿಸ್ತೀರ್ಣ 16.38 ಈಕ್ವಲ್ಸ್ ಟು ಪಾದ 15.6, ಎತ್ತರವನ್ನು ಅವರು ಕೊಟ್ಟಿಲ್ಲ, ಎಂದು ತೆಗೆದುಕೊಳ್ಳೋಣ. ಇಲ್ಲಿ ಗುಣಿಸಿದ ಸಂಖ್ಯೆ ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಬಂದಾಗ ಭಾಗಿಸುತ್ತದೆ. 16.38 ಭಾಗಿಸು 15.6 ಈಕ್ವಲ್ಸ್ ಟು ಈ ಅನ್ನು ಹಾಗೆ ಬರೆಯೋಣ. ಈಗ ನಾವು ಇಲ್ಲಿ ಛೇದ ಹೊಡೆಯಬಹುದು. 2ರಿಂದ ಛೇದ ಹೊಡೆದಾಗ 2 7 14, 15ರಲ್ಲಿ 14 ತೆಗೆದಾಗ 1 ಉಳಿಯಿತು, 16, 2 8 16, ಇಲ್ಲಿ 2 8 16, 2 1 2, 3ರಲ್ಲಿ 1 ಉಳಿಯಿತು, 18, 2 9
18 ಆಯಿತು. ಈಗ ನಾವು 78ನ್ನು 819ಕ್ಕೆ ಭಾಗಿಸೋಣ. 78 ಭಾಗಿಸು 819. ಇಲ್ಲಿ 78 ಅಂದರೆ 78. ಒಂದರಲ್ಲಿ 8ನ್ನು ಕಳೆಯಲು ಸಾಧ್ಯವಿಲ್ಲ. ಪಕ್ಕದಿಂದ ಒಂದು ಅಂಕಿಯನ್ನು ಪಡೆದಾಗ 11 ಆಯಿತು. 11ರಲ್ಲಿ 8ನ್ನು ಕಳೆದಾಗ 3. ಮುಂದಿನ ಅಂಕಿ 9ನ್ನು ಕೆಳಗಿಳಿಸೋಣ. ಇಲ್ಲಿ 7ರಲ್ಲಿ 7ನ್ನು ಕಳೆದಾಗ 0 ಬಂದಿದೆ. 39 78ಕ್ಕಿಂತ ಸಣ್ಣ ಸಂಖ್ಯೆ, ಆದ್ದರಿಂದ ನಾವು ಇದನ್ನು ಭಾಗಿಸಲು ಸಾಧ್ಯವಿಲ್ಲ. ಆದ್ದರಿಂದ ಇಲ್ಲಿ ಒಂದು 0ಯನ್ನು ಪಡೆದು ಇಲ್ಲಿ ಇನ್ನೊಂದು 0ಯನ್ನು ಹಾಕಬೇಕು. ನಂತರ 78ರ ಮಗ್ಗಿಯಲ್ಲಿ 78 5 390 ಆಗಿದೆ. 390ರಲ್ಲಿ 390ನ್ನು ಕಳೆದಾಗ 0 ಬಂತು. ಇಲ್ಲಿ 105 ಅಂದರೆ ಇಲ್ಲಿ 819ರಲ್ಲಿ ಇಲ್ಲಿ ಒಂದು ಬಿಂದು, 78ರಲ್ಲೂ ಕೂಡ ಒಂದು ಬಿಂದು, ಏಕೆಂದರೆ ಇಲ್ಲಿ ಒಂದು ಸಂಖ್ಯೆಯ ನಂತರ ಒಂದು ಬಿಂದು ಇದೆ. ಇಲ್ಲಿ ಎರಡು ಸಂಖ್ಯೆಯ ನಂತರ ಎಂದರೆ ಈ ಎರಡು ಸಂಖ್ಯೆಯನ್ನು ನಾವು ಛೇದ ಹೊಡೆದಾಗ ಒಂದು ಸಂಖ್ಯೆಯ ನಂತರ ಒಂದು ಬಿಂದು ಬರುತ್ತದೆ. ಇಲ್ಲಿ 81.9 7.8 ಆಗಿದೆ. ಇಲ್ಲಿ ಒಂದು ಸಂಖ್ಯೆಯ ನಂತರ ಒಂದು ಬಿಂದು, ಇನ್ನೊಂದು ಸಂಖ್ಯೆಯ ನಂತರ ಒಂದು ಬಿಂದು, ಇಲ್ಲಿ ಎರಡು ಸಂಖ್ಯೆಗಳಾಯಿತು. ಆದ್ದರಿಂದ ಇಲ್ಲಿ ಎರಡು ಸಂಖ್ಯೆಯ ನಂತರ ನಾವು ಒಂದು ಬಿಂದುವನ್ನು ಇಡಬೇಕು. 1.05 ಆಗಿದೆ. ಆದ್ದರಿಂದ h = 1.05 ಸೆಂಟಿಮೀಟರ್. ಬಿಟ್ಟ ಸ್ಥಳದಲ್ಲಿ ನಾವು 1.05 ಸೆಂಟಿಮೀಟರ್ ಎಂದು ಬರೆಯಬೇಕು. ಡಿ 1.05 ಸೆಂಟಿಮೀಟರ್. ಪ್ರಶ್ನೆ ನಂಬರ್ 4, ಬಿಟ್ಟು ಹೋಗಿರುವ ಬೆಲೆಗಳನ್ನು ಕಂಡುಹಿಡಿಯಿರಿ. ಇಲ್ಲಿ 3 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ತ್ರಿಭುಜದ ವಿಸ್ತೀರ್ಣದ ಸೂತ್ರವನ್ನು ಉಪಯೋಗಿಸಿ ಇಲ್ಲಿ ಬಿಟ್ಟಿರುವ ಸ್ಥಳವನ್ನು ಕಂಡುಹಿಡಿಯಬೇಕು. ಎ ಪ್ರಶ್ನೆಯಲ್ಲಿ ಪಾದ 15 ಸೆಂಟಿಮೀಟರ್, ಎತ್ತರವನ್ನು ಕೊಟ್ಟಿಲ್ಲ. ತ್ರಿಭುಜದ ವಿಸ್ತೀರ್ಣ 87 ಸೆಂಟಿಮೀಟರ್ ಸ್ಕ್ವೇರ್ ಎಂದು ಕೊಟ್ಟಿದ್ದಾರೆ. ಈಗ ನಾವು ತ್ರಿಭುಜದ ವಿಸ್ತೀರ್ಣದ ಸೂತ್ರವನ್ನು ಹಾಕಿ ಇಲ್ಲಿ ಎತ್ತರವನ್ನು ಕಂಡುಹಿಡಿಯೋಣ. ತ್ರಿಭುಜದ ವಿಸ್ತೀರ್ಣ = ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಇಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು 87 ಎಂದು ಕೊಟ್ಟಿದ್ದಾರೆ. ಅರ್ಧವನ್ನು ಹಾಗೆ ಬರೆಯಬೇಕು. ಪಾದ 15, ಎತ್ತರವನ್ನು ಇಲ್ಲಿ ಕೊಟ್ಟಿಲ್ಲ, h ಎಂದು ತೆಗೆದುಕೊಳ್ಳೋಣ. ಈಗ ನಾವು ಇಲ್ಲಿರುವ ಸಂಖ್ಯೆಗಳನ್ನು = ಚಿಹ್ನೆಯ ಎಡಬದಿಗೆ ತರಬೇಕು, ಏಕೆಂದರೆ ನಾವು ಇಲ್ಲಿ h ಅನ್ನು ಕಂಡುಹಿಡಿಯಬೇಕಾಗಿದೆ. 87 ಇಲ್ಲಿ ಭಾಗಿಸಿದ ಸಂಖ್ಯೆ = ಚಿಹ್ನೆಯ ಎಡಬದಿಗೆ ಬಂದಾಗ ಗುಣಿಸುತ್ತದೆ, ಗುಣಿಸಿದ ಸಂಖ್ಯೆ ಭಾಗಿಸುತ್ತದೆ. ಆದ್ದರಿಂದ ನಾವು 2ನ್ನು 87ಕ್ಕೆ ಗುಣಿಸಿ 15ನ್ನು ಭಾಗಿಸಿದ್ದೇವೆ. ಈಗ = h ಎಂದು ಬರೆಯೋಣ. 87ನ್ನು 2ಕ್ಕೆ ಗುಣಿಸಬೇಕು. 7 2 14, 8 2 ಅಥವಾ 2 8 16 + 1 17 /15. ಈಗ 15ನ್ನು 174ಕ್ಕೆ ಭಾಗಿಸೋಣ. 15 ಭಾಗಿಸು 174. 15 ಅಂದರೆ 15. 7ರಲ್ಲಿ 5ನ್ನು ಕಳೆದಾಗ 2 ಉಳಿದಿದೆ. ಮುಂದಿನ ಅಂಕಿ 4. 1ರಲ್ಲಿ 1ನ್ನು ಕಳೆದಾಗ 0. ಇಲ್ಲಿ 15 ಅಂದರೆ 15. 4ರಲ್ಲಿ 5ನ್ನು ಕಳೆಯಲು ಸಾಧ್ಯವಿಲ್ಲ. 2ರಿಂದ ಒಂದು ಅಂಕಿಯನ್ನು ಪಡೆಯೋಣ. 14ರಲ್ಲಿ 5ನ್ನು ಕಳೆದಾಗ 9 ಉಳಿಯಿತು. ಇಲ್ಲಿ 1ರಲ್ಲಿ 1ನ್ನು ಕಳೆದಾಗ 0. ಈಗ ನಾವು 9ರಿಂದ 15ನ್ನು ಭಾಗಿಸಲು ಸಾಧ್ಯವಿಲ್ಲ. ಒಂದು ಬಿಂದುವನ್ನು ಇಟ್ಟು ಒಂದು 0ಯನ್ನು ಪಡೆಯೋಣ. ಇಲ್ಲಿ 15ರ ಮಗ್ಗಿಯಲ್ಲಿ 15 6 90 ಬಂದಿದೆ. 90ರಲ್ಲಿ 90ನ್ನು ಕಳೆದಾಗ 0. ಆದ್ದರಿಂದ ಇಲ್ಲಿ h ನ ಬೆಲೆ 11.6. ಆದ್ದರಿಂದ h = 11.6 ಸೆಂಟಿಮೀಟರ್. ಎತ್ತರ 11.6 ಸೆಂಟಿಮೀಟರ್. ಬಿ ಪ್ರಶ್ನೆ, ಪಾದವನ್ನು ಕೊಟ್ಟಿಲ್ಲ, ಎತ್ತರ 31.4 ಸೆಂಟಿಮೀಟರ್, ತ್ರಿಭುಜದ ವಿಸ್ತೀರ್ಣ 1256 ಸೆಂಟಿಮೀಟರ್ ಸ್ಕ್ವೇರ್. ತ್ರಿಭುಜದ ವಿಸ್ತೀರ್ಣ = ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಇಲ್ಲಿ ವಿಸ್ತೀರ್ಣ 1256, ಅರ್ಧವನ್ನು ಹಾಗೆ ಬರೆಯೋಣ.
ಪಾದವನ್ನು ಅವರು ಕೊಟ್ಟಿಲ್ಲ, ಬಿ ಎಂದು ತೆಗೆದುಕೊಳ್ಳೋಣ. ಎತ್ತರ 31.4. ಈಗಲೂ ಕೂಡ ನಾವು ಹಿಂದಿನ ಪ್ರಶ್ನೆಯಂತೆಯೇ 1256 ಈಕ್ವಲ್ಸ್ ಟು ಇಲ್ಲಿ 2 ಭಾಗಿಸಿದ್ದರಿಂದ ನಾವು ಇಲ್ಲಿ ಗುಣಿಸಬೇಕು. ನಂತರ ಇಲ್ಲಿ ಗುಣಿಸಿದ ಸಂಖ್ಯೆಯನ್ನು ಭಾಗಿಸಬೇಕು. 31.4 ಬಿ ಹಾಗೆ ಉಳಿಯಿತು. ಈಗ ಈ ಅಂಕಿಯನ್ನು ಗುಣಿಸೋಣ. 2 ಆರ್ಲೆ 12, 2 ಐದ್ಲೆ 10 + 1 11, 2 ಎರಡ್ಲೆ 4 + 1 5, 2 ಒಂದ್ಲೆ 2, 2512 ಆಯಿತು. ಡಿವೈಡೆಡ್ ಬೈ 31.4. ಈಗ ನಾವು 31.4 2512ಕ್ಕೆ ಭಾಗಿಸಬೇಕು. 31.4 ಭಾಗಿಸು 2512. ಈಗ ಇಲ್ಲಿ 314ನ್ನು 8ರಿಂದ ಗುಣಿಸಿದಾಗ 2512 ಬಂತು. 2512ರಲ್ಲಿ 2512 ಕಳೆದಾಗ 0 ಬಂದಿದೆ. ಆದ್ದರಿಂದ ಈಗ ಇಲ್ಲಿ ನಾವು ಭಾಗಲಬ್ಧವನ್ನು 8 ಎಂದು ಪಡೆದಿದ್ದೇವೆ. ಬಿ ಈಕ್ವಲ್ಸ್ ಟು 8 ಬಂದಿದೆ. ಆದರೆ ಇಲ್ಲಿ ಒಂದು ಅಂಕಿಯನ್ನು ಬಿಟ್ಟು ಅವರು ಒಂದು ಬಿಂದುವನ್ನು ಕೊಟ್ಟಿದ್ದರಿಂದ ಒಂದು ಅಂಕಿಯನ್ನು ಬಿಟ್ಟು ನಾವು ಒಂದು ಬಿಂದುವನ್ನು ಕೊಡಬೇಕು. ಅಥವಾ ಇಲ್ಲಿ ಒಂದು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಕೊಡುವುದರ ಬದಲಾಗಿ ಸಂಖ್ಯೆಯ ಮುಂದೆ ಒಂದು 0ಯನ್ನು ಪಡೆಯಬಹುದು. ಆದ್ದರಿಂದ ಇಲ್ಲಿ ಬಿ ಈಕ್ವಲ್ಸ್ ಟು 80 ಸೆಂಟಿಮೀಟರ್ ಆಗಿದೆ. ಪಾದ 80 ಸೆಂಟಿಮೀಟರ್. ಸಿ ಪ್ರಶ್ನೆ 22 ಸೆಂಟಿಮೀಟರ್ ಎತ್ತರವನ್ನು ಕೊಟ್ಟಿಲ್ಲ. ತ್ರಿಭುಜದ ವಿಸ್ತೀರ್ಣ 170.5 ಸೆಂಟಿಮೀಟರ್ ಸ್ಕ್ವೇರ್. ತ್ರಿಭುಜದ ವಿಸ್ತೀರ್ಣ ಈಕ್ವಲ್ಸ್ ಟು ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಇಲ್ಲಿ ವಿಸ್ತೀರ್ಣ 170.5 ಗುಣಿಸು ಅರ್ಧ, ಪಾದ 22 ಸೆಂಟಿಮೀಟರ್, ಎತ್ತರವನ್ನು ನಾವು ಕಂಡುಹಿಡಿಯಬೇಕು. ಈಗ ಭಾಗಿಸಿರುವ ಸಂಖ್ಯೆಯನ್ನು ಗುಣಿಸಿರುವ ಸಂಖ್ಯೆಯನ್ನು ಭಾಗಿಸೋಣ. 170.5 ಇಲ್ಲಿ ಭಾಗಿಸಿದ ಸಂಖ್ಯೆ ಗುಣಿಸುತ್ತದೆ, ಗುಣಿಸಿದ ಸಂಖ್ಯೆ ಭಾಗಿಸುತ್ತದೆ. 22 ಈಕ್ವಲ್ಸ್ ಟು ಹೆಚ್ಚನ್ನು ಹಾಗೆ ಇಡೋಣ. ಈಗ 2ರಿಂದ ಗುಣಿಸಬೇಕು. 5 ಎರಡ್ಲೆ 10, 2 ಗುಣಿಸು 0 0 ಆಗಿದೆ. ಈಗ ಇಲ್ಲಿರುವ ಒಂದನ್ನೇ ನಾವು ಇಲ್ಲಿ ಇಡಬೇಕು. 2 ಏಳ್ಲೆ 14, 2 ಒಂದ್ಲೆ 2 + 1 3 ಡಿವೈಡೆಡ್ ಬೈ 22. ಈಗ ಇಲ್ಲಿ ಒಂದು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದು ಇರುವುದರಿಂದ ನಾವು ಇಲ್ಲೂ ಕೂಡ ಒಂದು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು. ಅಂದರೆ ಇಲ್ಲಿ 341 ಬಂದಿದೆ. ಈಗ ನಾವು 22ರಿಂದ ಭಾಗಿಸೋಣ. 22 ಭಾಗಿಸು 341.0. 22 ಒಂದ್ಲೆ 22, 2ರಲ್ಲಿ 4 ಕಳೆದಾಗ 2 ಉಳಿಯಿತು. 3ರಲ್ಲಿ 2 ಕಳೆದಾಗ 1. 12 22ಕ್ಕಿಂತ ಚಿಕ್ಕ ಸಂಖ್ಯೆ ಆದ್ದರಿಂದ ನಾವು ಮುಂದಿನ ಅಂಕಿಯನ್ನು ಕೆಳಗಿಳಿಸಬೇಕು. 22 ಐದ್ಲೆ 110. ಇಲ್ಲಿ 1ರಲ್ಲಿ 0 ಕಳೆದಾಗ 1 ಉಳಿಯಿತು. 2ರಲ್ಲಿ 1 ಕಳೆದಾಗ 1, 1ರಲ್ಲಿ 1 ಕಳೆದಾಗ 0. ಈಗ ನಾವು ಮುಂದಿನ ಅಂಕಿಯಾದ 0ಯನ್ನು ಕೆಳಗಿಳಿಸೋಣ. 22 ಐದ್ಲೆ 110 ಬಂದಿದೆ. ಈಗ 110ರಲ್ಲಿ 110 ಕಳೆದಾಗ 0. ಇಲ್ಲಿ ಒಂದು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದು ಇರುವುದರಿಂದ ನಾವು ಇಲ್ಲೂ ಕೂಡ ಒಂದು ಸಂಖ್ಯೆಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು. ಆದ್ದರಿಂದ ಇಲ್ಲಿ h ನ ಬೆಲೆ h ಈಕ್ವಲ್ಸ್ ಟು 15.5 ಆಗಿದೆ. ಎತ್ತರ 15.5 ಸೆಂಟಿಮೀಟರ್. ಪ್ರಶ್ನೆ ನಂಬರ್ 5. PQRS ಒಂದು ಸಮಾಂತರ ಚತುರ್ಭುಜವಾಗಿದೆ. ಚಿತ್ರ 1.23 ಎಂದು ಕೊಟ್ಟಿದ್ದಾರೆ. ಇಲ್ಲಿ ನಾವು ಈ ಚಿತ್ರವನ್ನು ಗಮನಿಸಬೇಕು. ಕ್ಯೂನಿಂದ SRಗೆ ಇರುವ ಎತ್ತರ QM ಮತ್ತು ಕ್ಯೂನಿಂದ PS ಇರುವ ಎತ್ತರ QN ಆಗಿದೆ. SR ಈಕ್ವಲ್ಸ್ ಟು 12 ಸೆಂಟಿಮೀಟರ್ ಮತ್ತು QM ಈಕ್ವಲ್ಸ್ ಟು 7.6 ಸೆಂಟಿಮೀಟರ್. ಆದರೆ ಇಲ್ಲಿ ಅವರು 2 ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಸಮಾಂತರ ಚತುರ್ಭುಜದ PQRSನ ವಿಸ್ತೀರ್ಣ ಮತ್ತು PS ಈಕ್ವಲ್ಸ್ ಟು 8 ಸೆಂಟಿಮೀಟರ್ ಆದಾಗ QN ಅನ್ನು ಕಂಡುಹಿಡಿಯಿರಿ. ಇಲ್ಲಿ ಇದೊಂದು PQRS ಒಂದು ಸಮಾಂತರ ಚತುರ್ಭುಜ. ಕ್ಯೂನಿಂದ SRಗೆ ಇರುವ ಎತ್ತರ QM ಮತ್ತು
ಕ್ಯೂ ಎಮ್ ಮತ್ತು ಕ್ಯೂನಿಂದ ಪಿ ಎಸ್ಗೆ ಇರುವ ಎತ್ತರ ಕ್ಯೂ ಎನ್ ಆಗಿದೆ. ಇಲ್ಲಿ ಕ್ಯೂನಿಂದ ಎಸ್ ಆರ್ಗೆ ಇರುವ ಎತ್ತರ ಕ್ಯೂ ಎಮ್ ಆಗಿದೆ ಮತ್ತು ಕ್ಯೂನಿಂದ ಪಿ ಎಸ್ಗೆ ಇರುವ ಎತ್ತರ ಕ್ಯೂ ಎನ್ ಆಗಿದೆ. ಅಂದರೆ ಇಲ್ಲಿ ಪಿ ಎಸ್ ಬಾಹುವಿಗೆ ಕ್ಯೂ ಎನ್ ಒಂದು ಲಂಬವಾಗಿದೆ, ಎಸ್ ಆರ್ಗೆ ಕ್ಯೂ ಎಮ್ ಒಂದು ಲಂಬವಾಗಿದೆ. ಅಂದರೆ ಇಲ್ಲಿ ಈ ಸಮಾಂತರ ಚತುರ್ಭುಜದ ಎತ್ತರವನ್ನು ಅವರು ಕೊಟ್ಟಿದ್ದಾರೆ. ಎಸ್ ಆರ್ನಿಂದ ನೋಡಿದಾಗ ಕ್ಯೂ ಎಮ್ ಎತ್ತರ, ಪಿ ಎಸ್ನಿಂದ ನೋಡಿದಾಗ ಕ್ಯೂ ಎನ್ ಎತ್ತರವಾಗಿದೆ. ಈಗ ನಾವು ಇಲ್ಲಿ ಎಸ್ ಆರ್ ಈಕ್ವಲ್ಸ್ ಟು 12 ಸೆಂಟಿಮೀಟರ್, ಇಲ್ಲಿ ಎಸ್ ಆರ್ 12 ಸೆಂಟಿಮೀಟರ್ ಆಗಿದೆ. ಪಾದ ಮತ್ತು ಎತ್ತರ ಸಿಕ್ಕಿದೆ. ಈಗ ನಾವು ಪಿ ಕ್ಯೂ ಆರ್ ಎಸ್ನ ವಿಸ್ತೀರ್ಣ ಈಕ್ವಲ್ಸ್ ಟು ಪಾದ ಗುಣಿಸು ಎತ್ತರ ಎಂದು ಮಾಡೋಣ. ಪ್ರಶ್ನೆಗೆ ಉತ್ತರಿಸುವ ಮುನ್ನ ನಾವು ಇಲ್ಲಿ ಕೊಟ್ಟಿರುವಂತಹ ಅಳತೆಗಳನ್ನು ಬರೆಯಬೇಕು. ಮೊದಲನೆಯದಾಗಿ ಎಸ್ ಆರ್ ಈಕ್ವಲ್ಸ್ ಟು 12 ಸೆಂಟಿಮೀಟರ್ ಎಂದು ಕೊಟ್ಟಿದ್ದಾರೆ. ಇಲ್ಲಿ ಎಸ್ ಆರ್ ಪಾದ. ನಂತರ ಕ್ಯೂ ಎಮ್ ಈಕ್ವಲ್ಸ್ ಟು 7.6 ಸೆಂಟಿಮೀಟರ್, ಕ್ಯೂ ಎಮ್ 7.6 ಸೆಂಟಿಮೀಟರ್. ಇದು ಆ ಸಮಾಂತರ ಚತುರ್ಭುಜದ ಎತ್ತರವಾಗಿದೆ, ಇದು ಎತ್ತರ. ಈಗ ನಾವು ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಸೂತ್ರವನ್ನು ಹಾಕಿ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಪಿ ಕ್ಯೂ ಆರ್ ಎಸ್ನ ವಿಸ್ತೀರ್ಣ ಈಕ್ವಲ್ಸ್ ಟು ಪಾದ ಗುಣಿಸು ಎತ್ತರ. ಪಾದ 12, ಎತ್ತರ 7.6. ಈಗ ನಾವು 12ಅನ್ನು 7.6ಗೆ ಗುಣಿಸೋಣ. 6 2 12, 6 1 6 ಪ್ಲಸ್ 1 7 ಪ್ಲಸ್ ಎರಡನೇ ಸಂಖ್ಯೆ 7 2 14, 7 1 7 ಪ್ಲಸ್ 1 8, 2 7 ಪ್ಲಸ್ 4 11, ಇಲ್ಲಿ 8 ಪ್ಲಸ್ 1 9 ಆಗಿದೆ. 912 ಬಂತು. 912 ಎಂದರೆ ಇಲ್ಲಿ ಒಂದು ಅಂಕಿಯನ್ನು ಬಿಟ್ಟು ಒಂದು ಬಿಂದು ಇರುವುದರಿಂದ ನಾವು ಗುಣಲಬ್ಧದಲ್ಲೂ ಕೂಡ ಒಂದು ಅಂಕಿಯನ್ನು ಬಿಟ್ಟು ಒಂದು ಬಿಂದುವನ್ನು ಇಡಬೇಕು. ಇಲ್ಲಿ 91.2 ಆಗಿದೆ. ಇಲ್ಲಿ ಪಾದ ಸೆಂಟಿಮೀಟರ್ ಮತ್ತು ಎತ್ತರ ಕೂಡ ಸೆಂಟಿಮೀಟರ್ನಲ್ಲಿರುವುದರಿಂದ ಸೆಂಟಿಮೀಟರ್ ಗುಣಿಸು ಸೆಂಟಿಮೀಟರ್, ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. 91.2 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಇದು ಪಿ ಕ್ಯೂ ಆರ್ ಎಸ್ನ ವಿಸ್ತೀರ್ಣ. ಈಗ ಬಿ ಪ್ರಶ್ನೆ ನೋಡೋಣ. ಪಿ ಎಸ್ ಈಕ್ವಲ್ಸ್ ಟು 8 ಸೆಂಟಿಮೀಟರ್ ಆದಾಗ ಕ್ಯೂ ಎನ್ ಅನ್ನು ಕಂಡುಹಿಡಿಯಿರಿ. ಪಿ ಎಸ್ 8 ಸೆಂಟಿಮೀಟರ್ ಎಂದು ಹೇಳಿದ್ದಾರೆ. ಪಿ ಎಸ್ 8 ಸೆಂಟಿಮೀಟರ್ ಆದಾಗ ಕ್ಯೂ ಎನ್ನ ಬೆಲೆಯನ್ನು ಕಂಡುಹಿಡಿಯಬಹುದು. ಇಲ್ಲೂ ಕೂಡ ನಾವು ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಸೂತ್ರವನ್ನು ಅಳವಡಿಸಿ ಪಾದ ಮತ್ತು ಎತ್ತರ, ಇಲ್ಲಿ ಎತ್ತರ ಇರುವಲ್ಲಿ ಎಚ್ ಎಂದು ಬಳಸಿ ನಾವು ಈಗ ಎಚ್ನ ಬೆಲೆಯನ್ನು ಕಂಡುಹಿಡಿಯೋಣ. ಬಿ ಪಿ ಕ್ಯೂ ಆರ್ ಎಸ್ನ ವಿಸ್ತೀರ್ಣ ಈಕ್ವಲ್ಸ್ ಟು ಪಾದ ಗುಣಿಸು ಎತ್ತರ. ಈಗ ನಾವು ಇಲ್ಲಿ ಪಾದವನ್ನು ಪಿ ಎಸ್ ಎಂದು ತೆಗೆದುಕೊಳ್ಳಬೇಕು. ಇಲ್ಲಿ ಪಿ ಎಸ್ ಅನ್ನು ಪಾದ ಮತ್ತು ಕ್ಯೂ ಎನ್ ಅನ್ನು ಎತ್ತರ ಎಂದು ತೆಗೆದುಕೊಳ್ಳೋಣ. ಪಾದ ಪಿ ಎಸ್ ಈಕ್ವಲ್ಸ್ ಟು 8 ಸೆಂಟಿಮೀಟರ್, ಕ್ಯೂ ಎನ್ ಈಕ್ವಲ್ಸ್ ಟು ಕ್ಯೂ ಎನ್ ಅನ್ನು ನಾವೀಗ ಕಂಡುಹಿಡಿಯಬೇಕು. ಪಿ ಕ್ಯೂ ಆರ್ ಎಸ್ನ ವಿಸ್ತೀರ್ಣ ಇಲ್ಲಿ ಕಂಡುಹಿಡಿದಿದ್ದೇವೆ. 91.2 ಸೆಂಟಿಮೀಟರ್ ಸ್ಕ್ವೇರ್ ಬಂದಿದೆ. ಪಾದ 8 ಸೆಂಟಿಮೀಟರ್ ಗುಣಿಸು ಎತ್ತರ ಕ್ಯೂ ಎನ್ ಆಗಿದೆ. ಕ್ಯೂ ಎನ್ ಅನ್ನು ನಾವು ಹಾಗೆ ಬರೆಯೋಣ. ಈಗ ಇಲ್ಲಿ ಗುಣಿಸಿದ ಸಂಖ್ಯೆ ಈಕ್ವಲ್ಸ್ ಟು ಚಿಹ್ನೆಯ ಎಡಬದಿ ಬಂದಾಗ ಭಾಗಿಸುತ್ತದೆ. 91.2 ಭಾಗಿಸು 8 ಈಕ್ವಲ್ಸ್ ಟು ಕ್ಯೂ ಎನ್. ಈಗ ನಾವು 8ಅನ್ನು 91.2ಕ್ಕೆ ಭಾಗಿಸಬೇಕು. 8 ಭಾಗಿಸು 91.2. ಇಲ್ಲಿ 8 1 8, 9ರಲ್ಲಿ 8ಅನ್ನು ಕಳೆದಾಗ 1 ಉಳಿದಿದೆ. ಮುಂದಿನ ಅಂಕಿ 1ಅನ್ನು ಕೆಳಗಿಳಿಸೋಣ. ಮತ್ತೆ 8 1 8. ಈಗ 1ರಲ್ಲಿ 8ಅನ್ನು ಕಳೆಯಲು ಸಾಧ್ಯವಿಲ್ಲ. ಪಕ್ಕದ ಅಂಕಿ 1ಅನ್ನು ಕೂಡ ತೆಗೆದುಕೊಂಡಿದ್ದೇವೆ. 11ರಲ್ಲಿ 8ಅನ್ನು ಕಳೆದಾಗ 3 ಉಳಿಯಿತು. ಮುಂದಿನ ಸಂಖ್ಯೆ 2ಅನ್ನು ಕೆಳಗಿಳಿಸೋಣ. 8ರ ಮಧ್ಯೆಯಲ್ಲಿ 8 4 32 ಬಂತು. 32ರಲ್ಲಿ 32ಅನ್ನು ಕಳೆದಾಗ 0. ಇಲ್ಲಿ ಒಂದು ಅಂಕಿಯನ್ನು ಬಿಟ್ಟು ಒಂದು ಬಿಂದು ಇರುವುದರಿಂದ ಭಾಗಲಬ್ಧದಲ್ಲೂ ಕೂಡ ಒಂದು ಅಂಕಿಯನ್ನು ಬಿಟ್ಟು ನಾವು ಒಂದು ಬಿಂದುವನ್ನು ಇಡಬೇಕು. ಆದ್ದರಿಂದ ಇಲ್ಲಿ 8ಅನ್ನು 91.2ಕ್ಕೆ ಭಾಗಿಸಿದಾಗ 11.4 ಬಂದಿದೆ.
ಇದು ಕ್ಯೂ ಎನ್ನ ಬೆಲೆ. ಇಲ್ಲಿ 91.2 ಸೆಂಟಿಮೀಟರ್ ಸ್ಕ್ವೇರ್ ಆಗಿತ್ತು, 8 ಸೆಂಟಿಮೀಟರ್ ಆಗಿದೆ. ಇಲ್ಲಿ 1 ಸೆಂಟಿಮೀಟರ್ ಹೋದರೆ ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಎಂದರೆ ಇಲ್ಲಿ 2 ಸೆಂಟಿಮೀಟರ್ಗಳಿದ್ದವು. ಈಗ ಇಲ್ಲಿ ಉಳಿದದ್ದು 1 ಸೆಂಟಿಮೀಟರ್. ಆದ್ದರಿಂದ ನಾವು 11.4 ಸೆಂಟಿಮೀಟರ್ ಎಂದು ಬರೆಯಬೇಕು. ಇದು ಕ್ಯೂ ಎನ್ನ ಬೆಲೆ. 6ನೇ ಪ್ರಶ್ನೆ, ಸಮಾಂತರ ಚತುರ್ಭುಜದ ABCDಯ ಎತ್ತರ DL ಮತ್ತು BMಗಳು ಕ್ರಮವಾಗಿ AB ಮತ್ತು AD ಬಾಹುಗಳ ಮೇಲಿವೆ. ಇಲ್ಲಿ ನಾವು ಈಗ ಚಿತ್ರ 11.24 ಗಮನಿಸೋಣ. ಸಮಾಂತರ ಚತುರ್ಭುಜ ABCDಯ ಎತ್ತರ ABCD, ಇಲ್ಲಿ ಎತ್ತರವನ್ನು DL ಎಂದು ಗುರುತಿಸಿದ್ದಾರೆ. ಇದು AB ಬಾಹುವಿನ ಮೇಲಿದೆ. ಮತ್ತು ಇನ್ನೊಂದು ಎತ್ತರ MB, ಇಲ್ಲಿ MB ಇದು DA ಬಾಹುವಿನ ಮೇಲಿದೆ. ನಂತರ AB = 35 ಸೆಂಟಿಮೀಟರ್. AB ಇದು 35 ಸೆಂಟಿಮೀಟರ್ ಎಂದು ಹೇಳುತ್ತಿದ್ದಾರೆ. AD 49 ಸೆಂಟಿಮೀಟರ್. AD 49 ಸೆಂಟಿಮೀಟರ್. ಮತ್ತು ಸಮಾಂತರ ಚತುರ್ಭುಜದ ವಿಸ್ತೀರ್ಣ 1470 ಸೆಂಟಿಮೀಟರ್ ಸ್ಕ್ವೇರ್. ಆದರೆ BM ಮತ್ತು DLಗಳ ಉದ್ದ ಕಂಡುಹಿಡಿಯಿರಿ. ಈಗ ನಾವು ಇಲ್ಲಿ BM ಮತ್ತು DLಗಳ ಉದ್ದವನ್ನು ಕಂಡುಹಿಡಿಯಬೇಕು. ಇದಕ್ಕೂ ಕೂಡ ನಾವು ಸಮಾಂತರ ಚತುರ್ಭುಜದ ವಿಸ್ತೀರ್ಣದ ಸೂತ್ರವನ್ನು ಉಪಯೋಗಿಸೋಣ. ಮೊದಲನೆಯದಾಗಿ ನಾವು ಒಂದು ಎತ್ತರವನ್ನು ತೆಗೆದುಕೊಂಡು ಈ ಎತ್ತರವನ್ನು ಕಂಡುಹಿಡಿದು ನಂತರ MBಯ ಎತ್ತರವನ್ನು ಕಂಡುಹಿಡಿಯೋಣ. ಸಮಾಂತರ ಚತುರ್ಭುಜದ ವಿಸ್ತೀರ್ಣ = ಪಾದ ಗುಣಿಸು ಎತ್ತರ. ಇಲ್ಲಿಗ ನಾವು ಒಂದು ಎತ್ತರವನ್ನು ಕಂಡುಹಿಡಿಯೋಣ. BMನ ಎತ್ತರ ಕಂಡುಹಿಡಿಯೋಣ. ಇಲ್ಲಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಅವರು 1470 ಎಂದು ಕೊಟ್ಟಿದ್ದಾರೆ. ಇಲ್ಲಿ ಪಾದ ಎತ್ತರ BMನ ಕಂಡುಹಿಡಿಯುವಾಗ BM ಯಾವ ಬಾಹುವಿನ ಮೇಲಿದೆಯೋ ಅದೇ ಪಾದವಾಗಿರುತ್ತದೆ. ಇದು DA ಬಾಹುವಿನ ಮೇಲಿದೆ. ಆದ್ದರಿಂದ DA 49 ಸೆಂಟಿಮೀಟರ್ ಇದು ಪಾದವಾಗಿದೆ. ಪಾದ 49 ಸೆಂಟಿಮೀಟರ್. ಈಗ ಇಲ್ಲಿ ಗುಣಿಸಿದ ಸಂಖ್ಯೆಯನ್ನು ನಾವು ಭಾಗಿಸಬೇಕು. 1470 / 49 ಇದು BM. ಈಗ ನಾವು 49ಅನ್ನು 1470ಕ್ಕೆ ಭಾಗಿಸೋಣ. 49 / 1470. ಈಗ 49 147. 147ರಲ್ಲಿ 147ಅನ್ನು ಕಳೆದಾಗ 0 ಬಂದಿದೆ. ಈಗ ನಾವು ಇಲ್ಲಿ ಭಾಜಕದಲ್ಲಿರುವ 0ಯನ್ನು ಭಾಗಲಬ್ಧಕ್ಕೆ ಸೇರಿಸಬೇಕು. ಏಕೆಂದರೆ ಇಲ್ಲಿ ಮುಂದೆ ಯಾವುದೇ ಸಂಖ್ಯೆ ಇಲ್ಲ. ಆದ್ದರಿಂದ ನಮಗೆ ಭಾಗಲಬ್ಧ 30 ಬಂತು. ಇದು 30 ಸೆಂಟಿಮೀಟರ್ BMನ ಎತ್ತರವಾಗಿದೆ. ಈಗ ನಾವು BMನ ಎತ್ತರವನ್ನು ಕಂಡುಹಿಡಿದಿದ್ದೇವೆ. ಇಲ್ಲಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಸೆಂಟಿಮೀಟರ್ ಸ್ಕ್ವೇರ್ನಲ್ಲಿದೆ, ಪಾದ ಸೆಂಟಿಮೀಟರ್ನಲ್ಲಿದೆ. 1 ಸೆಂಟಿಮೀಟರ್ಗೆ 1 ಸೆಂಟಿಮೀಟರ್ ಹೋಗಿದೆ. ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ನಲ್ಲಿರುವ ಇನ್ನೊಂದು ಸೆಂಟಿಮೀಟರನ್ನು ನಾವು ಇಲ್ಲಿ ಬರೆದಿದ್ದೇವೆ. ಆದ್ದರಿಂದ BMನ ಎತ್ತರ 30 ಸೆಂಟಿಮೀಟರ್. ಈಗ DLನ ಉದ್ದವನ್ನು ಕಂಡುಹಿಡಿಯೋಣ. DLನ ಉದ್ದ ಸಮಾಂತರ ಚತುರ್ಭುಜದ ವಿಸ್ತೀರ್ಣ = ಪಾದ ಗುಣಿಸು ಎತ್ತರ. ಈಗ ನಾವು DL ಯಾವ ಬಾಹುವಿನ ಮೇಲಿದೆಯೋ ಅದನ್ನು ಪಾದ ಎಂದು ತೆಗೆದುಕೊಳ್ಳಬೇಕು. ಇಲ್ಲಿ ಸಮಾಂತರ ಚತುರ್ಭುಜದ ವಿಸ್ತೀರ್ಣ 1470 ಕೊಟ್ಟಿದ್ದಾರೆ. ಇಲ್ಲಿ DL ABಯ ಮೇಲಿರುವುದರಿಂದ ನಮಗೆ AB ಪಾದವಾಗಿದೆ. ಪಾದದ ಅಳತೆ 35 ಸೆಂಟಿಮೀಟರ್. ಪಾದ 35 ಸೆಂಟಿಮೀಟರ್. ಇಲ್ಲಿ DLನ ಎತ್ತರವನ್ನು ನಾವು ಈಗ ಕಂಡುಹಿಡಿಯಬೇಕು. ಗುಣಿಸಿದ 35 ಎಡಗಡೆ ಬಂದಾಗ ಭಾಗಿಸುತ್ತದೆ. ಭಾಗಿಸು 35 = DL. ಈಗ 35ರಿಂದ ನಾವು ಭಾಗಿಸಬೇಕು. 35 / 1470. ಇಲ್ಲಿ 35ರ ಮಧ್ಯೆಯಲ್ಲಿ 35 4 140. ಈಗ ಇಲ್ಲಿ 7ರಲ್ಲಿ 0 ಕಳೆದಾಗ 7, 4ರಲ್ಲಿ 4 ಕಳೆದಾಗ 0, 1ರಲ್ಲಿ 1 ಕಳೆದಾಗ 0 ಬಂದಿದೆ. ಮುಂದಿನ ಸಂಖ್ಯೆ
0ಯನ್ನು ನಾವು ಕೆಳಗಿಳಿಸಿದ್ದೇವೆ. 35ರ ಮಗ್ಗಿಯಲ್ಲಿ 35 ಎರಡ್ಲೆ 70, 70ರಲ್ಲಿ 70ನ್ನು ಕಳೆದಾಗ 0. ಇಲ್ಲಿ ಬಂದಂಥ ಭಾಗಲಬ್ಧ 42. ಇದು DLನ ಎತ್ತರವಾಗಿದೆ, 42 ಸೆಂಟಿಮೀಟರ್. ಇದು DLನ ಎತ್ತರ. 7ನೇ ಪ್ರಶ್ನೆ, ತ್ರಿಭುಜ ABCಯು ಎಯಲ್ಲಿ ಲಂಬಕೋನವನ್ನು ಹೊಂದಿದೆ. ADಯು BCಗೆ ಲಂಬವಾಗಿ AB = 5 ಸೆಂಟಿಮೀಟರ್, BC = 13 ಸೆಂಟಿಮೀಟರ್ ಮತ್ತು AC = 12 ಸೆಂಟಿಮೀಟರ್ ಆದರೆ ತ್ರಿಭುಜ ABCಯ ವಿಸ್ತೀರ್ಣ ಕಂಡುಹಿಡಿಯಿರಿ ಮತ್ತು ADಯ ಉದ್ದ ಕಂಡುಹಿಡಿಯಿರಿ. ಇಲ್ಲಿ ಅವರು ಕೊಟ್ಟಿರುವ ಅಂಶಗಳನ್ನು ಗಮನಿಸೋಣ. ತ್ರಿಭುಜ ABCಯು ಎಯಲ್ಲಿ ಲಂಬಕೋನವನ್ನು ಹೊಂದಿದೆ. ಇಲ್ಲಿ ಎನಲ್ಲಿ ಲಂಬಕೋನವನ್ನು ಹೊಂದಿದೆ ಮತ್ತು BCಯು ಲಂಬವಾಗಿದೆ. ಇದು BCಗೆ ಲಂಬವಾಗಿದೆ. ABಯ ಬೆಲೆ 5 ಸೆಂಟಿಮೀಟರ್, BCಯ ಬೆಲೆ 13 ಸೆಂಟಿಮೀಟರ್, ACಯ ಬೆಲೆ 12 ಸೆಂಟಿಮೀಟರ್ ಆದರೆ ನಾವು ಈಗ ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಮತ್ತು ADಯ ಉದ್ದವನ್ನು ಕಂಡುಹಿಡಿಯಬೇಕು. ಮೊದಲನೆಯದಾಗಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಇಲ್ಲಿ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ ಎಂದು ಇದೆ. ಈಗ ನಾವು ಇಲ್ಲಿ ADಯನ್ನು ತೆಗೆದುಕೊಳ್ಳುವಂತಿಲ್ಲ ಎತ್ತರವಾಗಿ, ಏಕೆಂದರೆ ನಾವು ನಂತರ ADಯ ಉದ್ದವನ್ನು ಕಂಡುಹಿಡಿಯಬೇಕು. ಈ ರೀತಿಯಾಗಿ ನಾವು ಈ ತ್ರಿಭುಜವನ್ನು ನೋಡಿದಾಗ AB ಪಾದವಾಗಿದೆ, Aಗೆ ಇಲ್ಲಿ AC ಲಂಬವಾಗಿರುವುದರಿಂದ AC ಎತ್ತರವಾಗುತ್ತದೆ. ಇಲ್ಲಿ AC 12 ಸೆಂಟಿಮೀಟರ್. ಈಗ ನಾವು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಾಗ ಪಾದವನ್ನು 5 ಸೆಂಟಿಮೀಟರ್ ಮತ್ತು ಎತ್ತರವನ್ನು 12 ಸೆಂಟಿಮೀಟರ್ ಎಂದು ತೆಗೆದುಕೊಳ್ಳೋಣ. ತ್ರಿಭುಜ ABCಯ ವಿಸ್ತೀರ್ಣ = ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಇಲ್ಲಿ ABCಯ ವಿಸ್ತೀರ್ಣ = ಅರ್ಧ, ಪಾದ 5 ಸೆಂಟಿಮೀಟರ್ ಮತ್ತು ಎತ್ತರವನ್ನು 12 ಎಂದು ತೆಗೆದುಕೊಳ್ಳೋಣ. ಅರ್ಧ 12 5 60. ಇಲ್ಲಿ 2ರಿಂದ ಛೇದ ಹೊಡೆಯಬಹುದು. 2 1 2, 2 3 6, 1 0ಯನ್ನು ಹಾಗೆ ಇಟ್ಟಿದ್ದೇವೆ. ಆದ್ದರಿಂದ ಇಲ್ಲಿ ವಿಸ್ತೀರ್ಣ 30 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಇಲ್ಲಿ ಸೆಂಟಿಮೀಟರ್ ಗುಣಿಸು ಸೆಂಟಿಮೀಟರ್, ಸೆಂಟಿಮೀಟರ್ ಗುಣಿಸು ಸೆಂಟಿಮೀಟರ್ ಎಂದರೆ ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಈಗ ನಾವು ADಯ ಉದ್ದವನ್ನು ಕಂಡುಹಿಡಿಯಬೇಕು. ADಯ ಉದ್ದವನ್ನು ಕಂಡುಹಿಡಿಯುವಾಗ ಇಲ್ಲಿ ಪಾದವನ್ನು 13 ಸೆಂಟಿಮೀಟರ್ ಎಂದು ತೆಗೆದುಕೊಳ್ಳಬೇಕು. ಏಕೆಂದರೆ ನಾವು ಉಪಯೋಗಿಸುತ್ತಿರುವಂತಹ ಸೂತ್ರ ತ್ರಿಭುಜದ ವಿಸ್ತೀರ್ಣದ ಸೂತ್ರವಾದ್ದರಿಂದ ಪಾದ ಮತ್ತು ಎತ್ತರಗಳು ಬೇಕು. ಆದ್ದರಿಂದ ಇಲ್ಲಿ ಪಾದವನ್ನು 13 ಸೆಂಟಿಮೀಟರ್ ಎಂದು ತೆಗೆದುಕೊಳ್ಳೋಣ. ಏಕೆಂದರೆ ಇಲ್ಲಿ ಎತ್ತರ AD ಈ ಪಾದಕ್ಕೆ ಲಂಬವಾಗಿದೆ. ಆದ್ದರಿಂದ ನಾವು ಪಾದವನ್ನು BC ಆಗಿ ತೆಗೆದುಕೊಳ್ಳಬೇಕು. 13 ಸೆಂಟಿಮೀಟರ್. ADಯ ಬೆಲೆಯನ್ನು ಈಗ ನಾವು ಕಂಡುಹಿಡಿಯಬೇಕು. ತ್ರಿಭುಜ ABCಯ ವಿಸ್ತೀರ್ಣ = ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಇಲ್ಲಿ ಈಗ ನಾವು ವಿಸ್ತೀರ್ಣವನ್ನು ಕಂಡುಹಿಡಿದಿದ್ದೇವೆ. 30 ಸೆಂಟಿಮೀಟರ್ ಸ್ಕ್ವೇರ್ ಬಂದಿದೆ. 30 = ಅರ್ಧ. ಇಲ್ಲಿ ಪಾದವನ್ನು 13 ಸೆಂಟಿಮೀಟರ್ ಎಂದು ತೆಗೆದುಕೊಳ್ಳೋಣ. ಎತ್ತರ ಹೆಚ್ಚಾಗಿರಲಿ. 30 ಇಲ್ಲಿ ಭಾಗಿಸಿದ ಸಂಖ್ಯೆ = ಚಿಹ್ನೆಯ ಎಡಬದಿಗೆ ಬಂದಾಗ ಗುಣಿಸುತ್ತದೆ. ಗುಣಿಸು 2. ಇಲ್ಲಿ ಗುಣಿಸಿದ ಸಂಖ್ಯೆ ಭಾಗಿಸುತ್ತದೆ. ಆದ್ದರಿಂದ ನಾವು ಭಾಗಿಸೋಣ. ಭಾಗಿಸು 13 H ಹಾಗೆ ಇರಲಿ. ಇಲ್ಲಿ 32 60 ಭಾಗಿಸು 13 = H. ಈಗ ನಾವು 13ನ್ನು 60ಕ್ಕೆ ಭಾಗಿಸಬೇಕು. 13 ಭಾಗಿಸು 60. ಇಲ್ಲಿ 13ರ ಮಗ್ಗಿಯಲ್ಲಿ 13 4 52. 0ಯಲ್ಲಿ 2ನ್ನು ಕಳೆಯಲು ಸಾಧ್ಯವಿಲ್ಲ. ಪಕ್ಕದಿಂದ ಒಂದು ಅಂಕಿಯನ್ನು ಪಡೆದಾಗ 10. 10ರಲ್ಲಿ 2ನ್ನು ಕಳೆದಾಗ 8 ಉಳಿಯಿತು. ಇಲ್ಲಿ ಒಂದು ಅಂಕಿಯನ್ನು ನೀಡಿದ್ದರಿಂದ 5. 5 - 5 0. ಇಲ್ಲಿ 8 13ಕ್ಕಿಂತ ಸಣ್ಣ ಸಂಖ್ಯೆ ಆದ್ದರಿಂದ ಒಂದು ಬಿಂದುವನ್ನು ಇಟ್ಟು ಒಂದು 0ಯನ್ನು ಪಡೆಯೋಣ. ಈಗ 13ರ ಮಗ್ಗಿಯಲ್ಲಿ 13 6 78. ಇಲ್ಲೂ ಕೂಡ 0ಯಿಂದ 8ನ್ನು ಕಳೆಯಲು ಸಾಧ್ಯವಿಲ್ಲ. ಒಂದು ಅಂಕಿಯನ್ನು ಪಡೆದಾಗ 10. 10ರಲ್ಲಿ 8ನ್ನು ಕಳೆದಾಗ 2 ಉಳಿದಿದೆ. 7ರಲ್ಲಿ 7ನ್ನು ಕಳೆದಾಗ 0. ಈಗ ನಾವು 4.6ನ್ನು ಭಾಗಲಬ್ಧವಾಗಿ ಪಡೆಯೋಣ. ಆದ್ದರಿಂದ 4.6 ಇದು H ಅಥವಾ ADಯ ಉದ್ದವಾಗಿದೆ. AD = 4.6
ಸೆಂಟಿಮೀಟರ್. 8ನೇ ಪ್ರಶ್ನೆ, ಎ ಬಿ ಈಕ್ವಲ್ಸ್ ಟು ಎ ಸಿ ಈಕ್ವಲ್ಸ್ ಟು 7.5 ಸೆಂಟಿಮೀಟರ್. ಇಲ್ಲಿ ನಾವು ಚಿತ್ರ 11.26 ಗಮನಿಸಬೇಕು. ಎ ಬಿ ಮತ್ತು ಎ ಸಿ 7.5 ಸೆಂಟಿಮೀಟರ್ ಮತ್ತು ಬಿ ಸಿ 9 ಸೆಂಟಿಮೀಟರ್. ಇದು ಒಂದು ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ಎಂದರೆ ಇಲ್ಲಿ ಎರಡು ಬಾಹುಗಳು ಸಮನಾಗಿರುವ ತ್ರಿಭುಜಕ್ಕೆ ಸಮದ್ವಿಬಾಹು ತ್ರಿಭುಜ ಎಂದು ಕರೆಯುತ್ತಾರೆ. ಇದು ಸಮದ್ವಿಬಾಹು ತ್ರಿಭುಜವಾಗಿದೆ. ಎ ಇಂದ ಬಿ ಸಿಗೆ ಎಳೆದ ಎತ್ತರ, ಇಲ್ಲಿ ಎ ದಿಂದ ಬಿ ಸಿಗೆ ಎಳೆದ ಎತ್ತರ 6 ಸೆಂಟಿಮೀಟರ್ ಆಗಿದೆ ಮತ್ತು ಎ ಡಿಯ ಉದ್ದ, ಎ ಮತ್ತು ಡಿಯ ಉದ್ದ 6 ಸೆಂಟಿಮೀಟರ್ ಆಗಿದೆ ಎಂದು ಕೊಟ್ಟಿದ್ದಾರೆ. ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣವನ್ನು ನಾವು ಈಗ ಕಂಡುಹಿಡಿಯಬೇಕು ಮತ್ತು ಸಿ ಇಂದ ಎ ಬಿಗೆ ಇರುವ ಎತ್ತರ ಅಂದರೆ ಸಿಇ ಎಷ್ಟಾಗಿರುತ್ತದೆ. ಈಗ ನಾವು ಇಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಾಗ ಪಾದ ಮತ್ತು ಎತ್ತರವನ್ನು ಕೊಟ್ಟಿದ್ದಾರೆ. ತ್ರಿಭುಜದ ವಿಸ್ತೀರ್ಣ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರವನ್ನು ಮಾಡಬಹುದು. ನಂತರ ಎ ಬಿಗೆ ಇರುವ ಎತ್ತರ ಸಿಇಯ ಉದ್ದವನ್ನು ನಾವು ಕಂಡುಹಿಡಿಯಬೇಕು. ಮೊದಲನೇದಾಗಿ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಈಕ್ವಲ್ಸ್ ಟು ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಅರ್ಧ, ಪಾದ 9 ಸೆಂಟಿಮೀಟರ್, ಎತ್ತರ 6 ಸೆಂಟಿಮೀಟರ್. 9 ಸೆಂಟಿಮೀಟರ್, ಎತ್ತರ 6 ಸೆಂಟಿಮೀಟರ್. ಅರ್ಧ ಗುಣಿಸು, ಇಲ್ಲಿ 9 54, 2ರಿಂದ ಛೇದ ಹೊಡೆಯೋಣ. 2 1 2 2 4, 5ರಲ್ಲಿ 1 ಉಳಿದಿದೆ 14, 2 7 14. ಆದ್ದರಿಂದ ಇಲ್ಲಿ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ 27 ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲಿ 9 ಸೆಂಟಿಮೀಟರ್ 6 ಸೆಂಟಿಮೀಟರ್, ಸೆಂಟಿಮೀಟರ್ ಗುಣಿಸು ಸೆಂಟಿಮೀಟರ್, ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಇದು ಎ ಬಿ ಸಿಯ ವಿಸ್ತೀರ್ಣ. ಈಗ ನಾವು ಸಿಇಯ ಎತ್ತರವನ್ನು ಕಂಡುಹಿಡಿಯಬೇಕು. ಸಿಇಯ ಎತ್ತರವನ್ನು ಕಂಡುಹಿಡಿಯುವಾಗ ಸಿಇ ಇಲ್ಲಿ ಎ ಬಿಯ ಮೇಲಿದೆ. ಆದ್ದರಿಂದ ನಾವು ಪಾದವಾಗಿ ಎ ಬಿಯನ್ನು ತೆಗೆದುಕೊಳ್ಳೋಣ. ಸಿಇಯ ಉದ್ದ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಈಕ್ವಲ್ಸ್ ಟು ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ. ಇಲ್ಲಿ ವಿಸ್ತೀರ್ಣವನ್ನು ನಾವು ಈಗ ಕಂಡುಹಿಡಿದಿದ್ದೇವೆ. 27 ಬಂದಿದೆ. 27 ಈಕ್ವಲ್ಸ್ ಟು ಅರ್ಧ, ಪಾದವೀಗ 7.5 ಸೆಂಟಿಮೀಟರ್ ಆಗಿದೆ. ಎತ್ತರ ಸಿಇಯನ್ನು ಹಾಗೆ ಇಡೋಣ. ಭಾಗಿಸಿದ ಸಂಖ್ಯೆ ಗುಣಿಸುತ್ತದೆ, ಗುಣಿಸಿದ ಸಂಖ್ಯೆ ಭಾಗಿಸುತ್ತದೆ, ಈಕ್ವಲ್ಸ್ ಟು ಸಿಇ. ಈಗ 27 54 ಭಾಗಿಸು 7.5. ಈಗ ನಾವು 7.5 54ಕ್ಕೆ ಭಾಗಿಸೋಣ. 7.5 ಭಾಗಿಸು 54. ಇಲ್ಲೀಗ ನಾವು 75 7ರಿಂದ ಭಾಗಿಸಿದಾಗ 52.5 ಬರುತ್ತದೆ. ಇಲ್ಲಿ ಬಿಂದುವಿನ ನಂತರ ಯಾವುದೇ ಸಂಖ್ಯೆ ಇಲ್ಲದಿರುವುದರಿಂದ ನಾವು 0ಯನ್ನು ತೆಗೆದುಕೊಳ್ಳೋಣ. ಈಗ 0ಯಲ್ಲಿ 5 ಕಳೆಯಲು ಸಾಧ್ಯವಿಲ್ಲ. 4ರಿಂದ ಒಂದು ಅಂಕಿಯನ್ನು ತೆಗೆದುಕೊಳ್ಳಬೇಕು. 10ರಲ್ಲಿ 5 ಕಳೆದಾಗ 5. ಇಲ್ಲಿ ಒಂದು ಅಂಕಿಯನ್ನು ಕೊಟ್ಟಿದ್ದರಿಂದ 3, 3ರಲ್ಲಿ 2 ಕಳೆದಾಗ 1 ಉಳಿದಿದೆ. ಈಗ ನಾವು 15 7.5ರಿಂದ ಗುಣಿಸಲು ಸಾಧ್ಯವಿಲ್ಲದಿರುವುದರಿಂದ ಒಂದು ಬಿಂದುವನ್ನು ಕೊಟ್ಟು ಒಂದು 0ಯನ್ನು ಪಡೆಯೋಣ. ಇಲ್ಲಿ 75 150 ಬಂದಿದೆ. 150ರಲ್ಲಿ 150 ಕಳೆದಾಗ 0 ಬಂತು. ಆದ್ದರಿಂದ ಇಲ್ಲಿ ಸಿಇಯ ಉದ್ದ 7.2 ಸೆಂಟಿಮೀಟರ್. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 9.1ರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 9.2ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.